ಬ್ರಿಟನ್ ಸಂಸತ್ ಚುನಾವಣೆಯಲ್ಲಿ ರಿಷಿ ಸುನಕ್ಗೆ ಭಾರೀ ಮುಖಭಂಗ. ಬ್ರಿಟನ್ ಸಂಸತ್ ಚುನಾವಣೆಯಲ್ಲಿ ರಿಷಿ ಸುನಕ್ ಅವರಿಗೆ ಭಾರೀ ಮುಖಭಂಗವಾಗಿದೆ. ಬ್ರಿಟನ್ ಸಂಸತ್ ಚುನಾವಣೆಯಲ್ಲಿ ಲೇಬರ್ ಪಾರ್ಟಿಗೆ ಭರ್ಜರಿ ಜಯ ಸಿಕ್ಕಿದೆ. ಬ್ರಿಟನ್ನ 405 ಸಂಸತ್ ಕ್ಷೇತ್ರಗಳಲ್ಲಿ ಲೇಬರ್ ಪಾರ್ಟಿ ಜಯಭೇರಿಯನ್ನ ಬಾರಿಸಿದೆ. 111 ಸ್ಥಾನಗಳಲ್ಲಿ ಮಾತ್ರ ಕನ್ಸರ್ವೇಟಿವ್ ಪಾರ್ಟಿ ಗೆಲುವನ್ನ ಸಾಧಿಸಿದೆ. ಬ್ರಿಟನ್ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ರಿಷಿ ಸುನಕ್. ಸೋಲಿನ ಹೊಣೆಯನ್ನ ತಾವೇ ಹೊರೋದಾಗಿ ರಿಷಿ ಸುನಕ್ ಅವರು ಹೇಳಿಕೊಂಡಿದ್ದಾರೆ. 111 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನ ಕನ್ಸರ್ವೇಟಿವ್ ಪಾರ್ಟಿ ಗಳಿಸಿದೆ. ಈಗೇನಾಯ್ತು ಸೋಲು, ಆ ಸೋಲಿಗೆ ನಾನೇ ಜವಾಬ್ದಾರಿ, ನಾನೇ ಅದರ ಹೊಣೆಯನ್ನ ಹೊರ್ತೀನಿ ಅಂತ ರಿಷಿ ಸುನಕ್ ಅವರು ಕೂಡ ಹೇಳಿದ್ದಾರೆ. ಈಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ರಿಷಿ ಸುನಕ್ ಅವರಿಗೆ ಭಾರಿ ಮುಖಭಂಗ ಆಗಿದೆ. ಕೇವಲ 111 ಸ್ಥಾನಗಳಲ್ಲಿ ಮಾತ್ರ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಕಾರಣಗಳು ಏನಂತ ಏನ್ ಮಾತನಾಡಿದ್ರು ರಿಷಿ ಸುನಕ್? ಹೌದು ಮಧುಶ್ರೀ, ಯುನೈಟೆಡ್ ಕಿಂಗ್ಡಮ್ನ ಸಾರ್ವತ್ರಿಕ ಚುನಾವಣೆ ನಡೆದಿದೆ. ಚುನಾವಣೆ ನಡೆದು ಫಲಿತಾಂಶ ಕೂಡ ಹೊರಬರ್ತಿದೆ. ಮತ ಎಣಿಕೆ ಕೂಡ ನಡೀತಾ ಇದೆ. ಈಗ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ, ಈಗ ಬಂದಿರತಕ್ಕಂಥ ಫಲಿತಾಂಶದ ಪ್ರಕಾರ ಲೇಬರರ್ಸ್ ಪಾರ್ಟಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಅಧಿಕಾರವನ್ನು ಹಿಡಿಯುವತ್ತ ದಾಪುಗಾಲ ಹಾಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 650 ಸ್ಥಾನಗಳ ಒಟ್ಟು ಹೌಸ್ ಆಫ್ ಕಾಮನ್ಸ್ನಲ್ಲಿ 410 ಸ್ಥಾನಗಳನ್ನು ಲೇಬರರ್ಸ್ ಪಾರ್ಟಿ ಗೆದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಹೀನಾಯ ಸೋಲನ್ನು ಕನ್ಸರ್ವೇಟಿವ್ ಪಾರ್ಟಿ ದಾಖಲಿಸಿರುವಂತಹದ್ದು. ರಿಷಿ ಸುನಕ್ ಅವರು ಪ್ರಧಾನಿಯಾಗಿದ್ದರು, ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಿತ್ತು. ಹೀಗಾಗಿ ಕನ್ಸರ್ವೇಟಿವ್ ಪಾರ್ಟಿ ಅತ್ಯಂತ ಹೀನಾಯವಾದ ಪ್ರದರ್ಶನವನ್ನು ನೀಡಿದೆ, ಹೀನಾಯವಾಗಿ ಸೋಲನ್ನು ಅನುಭವಿಸಿರುವಂತಹದ್ದು. 200ಕ್ಕೂ ಹೆಚ್ಚು ಸ್ಥಾನಗಳನ್ನು ಕಳೆದ ಬಾರಿಗಿಂತ ಈ ಬಾರಿ ಕಳೆದುಕೊಂಡಿದೆ. 210ಕ್ಕೂ ಹೆಚ್ಚು ಸ್ಥಾನಗಳನ್ನು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವಂತಹದ್ದು ಲೇಬರರ್ಸ್ ಪಾರ್ಟಿ. ಇದರಿಂದ ಕೀರ್ ಸ್ಟಾರ್ಮರ್ ಅವರು ಮುಂದಿನ UK ಪ್ರಧಾನಿಯಾಗಿ ಆಯ್ಕೆ ಆಗಲಿದ್ದಾರೆ. ಈಗ ಪ್ರಧಾನಿಯಾಗಿದ್ದಂಥ ರಿಷಿ ಸುನಕ್ ಅವರು ರಾಜೀನಾಮೆಯನ್ನು ನೀಡುವುದಾಗಿ ಘೋಷಿಸಿದ್ದಾರೆ. ಮತ್ತೆ ಸೋಲಿನ ಹೊಣೆಯನ್ನು ತಾನೇ ಹೊರ್ತೀನಿ ಅನ್ನುವಂಥದ್ದು ಹೇಳಿದ್ದಾರೆ. ಕನ್ಸರ್ವೇಟಿವ್ ಪಾರ್ಟಿಯ ಬೆಂಬಲಿಗರು ಹಾಗೂ ನಾಯಕರಿಗೆ ಅವರು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಈಸಿಯಾಗಿ ಯಾವುದೇ ಘರ್ಷಣೆ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತೀನಿ ಅನ್ನುವಂತಹದನ್ನ ಹೇಳಿದ್ದಾರೆ. ಮತ್ತೆ ಕೀರ್ ಸ್ಟಾರ್ಮರ್ ಅವರು ಕೂಡ ಲೇಬರರ್ಸ್ ಪಾರ್ಟಿ ಐತಿಹಾಸಿಕ ಗೆಲುವನ್ನು ಸಾಧಿಸಿರೋದಕ್ಕೆ ತಮ್ಮ ಬೆಂಬಲಿಗರು ಹಾಗೂ ಗೆದ್ದಂತ ನಾಯಕರುಗಳಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಮುಂದಿನ ಹೊಸ UK ಭವಿಷ್ಯವನ್ನ ನಾವು ಬರಿತೀವಿ ಅನ್ನುವಂತಹದನ್ನ ಕೀರ್ ಸ್ಟಾರ್ಮರ್ ಅವರು ಹೇಳಿದ್ದಾರೆ. ಒಟ್ಟು 650 ಸ್ಥಾನಗಳ ಒಟ್ಟು ಸ್ಥಾನಗಳಲ್ಲಿ 326 ಸ್ಥಾನಗಳನ್ನು ಯಾವುದಾದ್ರು ಒಂದು ಪಾರ್ಟಿ ಗೆಲ್ಲಬೇಕಾಗಿತ್ತು. ಆ ಬಹುಮತಕ್ಕೆ ಗಡಿಯನ್ನ ಮೀರಿ ಈಗ ಲೇಬರರ್ಸ್ ಪಾರ್ಟಿ ಗೆದ್ದಿರೋದ್ರಿಂದ ಬಹುತೇಕ ಲೇಬರರ್ಸ್ ಪಾರ್ಟಿಯ ಕೀರ್ ಸ್ಟಾರ್ಮರ್ ಅವರೇ ಮುಂದಿನ UK ಪ್ರಧಾನಿ ಆಗಲಿದ್ದಾರೆ. ಪದಗ್ರಹಣ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಹರೀಶ್.